So dear students and friends, in this video I'm going to illustrate what is the question paper pattern for the 2021 scheme for all the branches for all the SEM. ಒಂದು ಕಾಮನ್ ಕ್ವಶನ್ ಪೇಪರ್ ಪ್ಯಾಟರ್ನ್ ತೊಗೊಂಡ್ಬಂದಿದ್ದಾರೆ. ಓಕೆ, ಸೊ ಯಾವ ಥರ ಇರುತ್ತೆ ಎಕ್ಸಾಕ್ಟ್ಲಿ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಎಲ್ಲ ಕಾನ್ಸೆಪ್ಟ್ಸ್ ನಿಮ್ಗೆ ಏನು ಬೇಕೋ ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ. ನಾನು ಹೇಳಿದ್ನಲ್ಲ, ನಾನು ವಿಡಿಯೋ ಸ್ವಲ್ಪ ಲೆಂತಿ ಇರುತ್ತೆ, ಬಟ್ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಹೇಳಿರ್ತೀನಿ. ನಿಮ್ಗೆ ಏನು ರೀಚ್ ಆಗಬೇಕು ಅದು ರೀಚ್ ಮಾಡಿಸೋದು ಇಂಟೆನ್ಷನ್ನು. ಕಡಿಮೆ ಮಾಡ್ಬಿಡೋದು, ಮೂರು ನಿಮಿಷ ಮಾಡೋದು, 4 ನಿಮಿಷ ಮಾಡೋದು ಇಂಟೆನ್ಷನ್ ಅಲ್ಲ ನಂದು. 2021 ಸ್ಕೀಮಲ್ಲಿ CIE ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ. ಆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ತಗೊಂಡ್ರೆ ಮಾತ್ರ SWಗೆ ಎಲಿಜಿಬಲ್ ಆಗ್ತಾರೆ. ಆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ನ ಕಡಿಮೆ ಇದ್ರೆ SWಗೆ ಎಲಿಜಿಬಲ್ ಆಗಲ್ಲ. ಅದೇ ಥರ ಕ್ರೆಡಿಟ್ಸ್ ಅರ್ನ್ ಮಾಡಬೇಕು. ಕ್ರೆಡಿಟ್ಸ್ ಯಾವ ಥರ ಅರ್ನ್ ಮಾಡೋದು, ಮತ್ತು ಕ್ರೆಡಿಟ್ಸ್ ಅರ್ನ್ ಮಾಡಲಿಲ್ಲ ಇನ್ ಕೇಸ್ ಫೇಲ್ ಆದರೆ ಏನು, ಎಕ್ಸಾಕ್ಟ್ಲಿ ಇವೆಲ್ಲ ಪಾಯಿಂಟ್ಸ್ ಬಗ್ಗೆ ಮಾತಾಡ್ತೀನಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ VTU ಚಾನಲ್. ಇದು ನಮ್ಮ VTU ಚಾನಲ್, ನಮ್ಮಿಂದ ನಿಮಗಾಗಿ, ಫಾರ್ ಆಲ್ ದ ಇಂಜಿನಿಯರಿಂಗ್ VTU, PUC ಆ್ಯಂಡ್ KCT ಸ್ಟೂಡೆಂಟ್ಸ್. ಸೊ KCT ಅಪ್ಡೇಟ್ಸು ಸ್ಟಾರ್ಟ್ ಮಾಡಿದ್ದೀನಿ. VTUದು ಪ್ರತಿಯೊಂದು ಅಪ್ಡೇಟ್ಸ್ ನಾನು ಈ ಚಾನಲ್ ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ VTU ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇಂಜಿನಿಯರಿಂಗ್ ಮಾಡ್ತಾ ಇದ್ರು ಸಹ, ಇಂಜಿನಿಯರಿಂಗ್ ಮಾಡ್ಬೇಕು ಅನ್ಕೊಂಡಿದ್ರು ಸಹ, ಫಸ್ಟ್ PUC ಇರಲಿ, ಸೆಕೆಂಡ್ PUC ಇರಲಿ, ಈ ಚಾನಲ್ ತುಂಬ ನಿಮಗೆ ಉಪಯೋಗ ಆಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗುತ್ತೆ, ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಶೇರ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪಕ್ಕದಲ್ಲಿ ಕಾಣ್ತಾರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಈ ಎಲ್ಲ ಅಪ್ಡೇಟ್ಸು, ಪ್ರತಿಯೊಂದು ಅಪ್ಡೇಟ್ಸು ಏನು ಕೊಡ್ತಾ ಇದೀನಿ ಈ ಥರ ಎಲ್ಲ ನಿಮಗೆ ಬರ್ತಾ ಹೋಗುತ್ತೆ. ನಿಮ್ಮ ಕಂಪ್ಲೀಟ್ ಇಂಜಿನಿಯರಿಂಗ್ ಜರ್ನಿ ನಾನು ನಿಮ್ಮ ಜೊತೆಗೆ ಇರ್ತೀನಿ. ಓಕೆ, ಸೊ ಇವಾಗ ಡೀಟೇಲ್ ಆಗಿ ನೋಡೋದಾದ್ರೆ, ಸೊ ಯಾವುದೇ ಬ್ರಾಂಚ್ ತಗೊಂಡ್ಲಿ, ಫಾರ್ ಎಕ್ಸಾಂಪಲ್ ಇದು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಂಬರ್ ಆಫ್ ಸಬ್ಜೆಕ್ಟ್ಸ್ ಬರುತ್ತೆ, ಅಲ್ಲಿ ನಂಬರ್ ಆಫ್ ಥಿಯರೀಸ್ ಬರುತ್ತೆ, ನಂಬರ್ ಆಫ್ ಲ್ಯಾಬ್ಸ್ ತಗೊಂಡ್ರೆ 4 ಥಿಯರಿ ಬರುತ್ತೆ, 2 ಲ್ಯಾಬ್ ಬರುತ್ತೆ. ಸಿಮಿಲರ್ಲಿ ಎಲೆಕ್ಟ್ರಾನಿಕ್ಸ್ ತಗೊಂಡ್ರೆ ಸಿಮಿಲರ್ಲಿ ಸೇಮ್ ಪ್ಯಾಟರ್ನ್ ಅಲ್ಲಿ ಫಾಲೋ ಅಪ್ ಆಗುತ್ತೆ. ಸೊ ಒಂದೊಂದು ಬ್ರಾಂಚಲ್ಲಿ ಒಂದೊಂದು ವೇರಿ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲೂ ಅಷ್ಟೇ 4 ಥಿಯರಿ 2 ಲ್ಯಾಬು, ಇಲ್ಲೂ 4 ಥಿಯರಿ. ಮೆಕ್ಯಾನಿಕಲ್ ತಗೊಂಡ್ರೆ 4 ಥಿಯರಿ 2 ಲ್ಯಾಬು, ಮತ್ತು ಎಲೆಕ್ಟ್ರಿಕಲ್ ತಗೊಂಡ್ರೆ ಎಲ್ಲೂ ಅಷ್ಟೇ 4 ಥಿಯರಿ 2 ಲ್ಯಾಬ್ ಬರುತ್ತೆ. ಸೊ ಎಲ್ಲ ಏನೇ ಬಂದ್ರೂ, ಓಕೆ, ಸೊ ಇಲ್ಲಿ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಬರುತ್ತೆ ಇಲ್ಲಿ. ಓಕೆ, ಸೊ ಥಿಯರಿ ಎಕ್ಸಾಮ್ ಬರುತ್ತೆ ನಿಮಗೆ. ಥಿಯರಿ ಎಕ್ಸಾಮ್ 100 ಮಾರ್ಕ್ಸ್ ಮಾಡ್ತಾರೆ. ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ. ಹಳೆ ಸಿಲೆಬಸ್ ಏನಿತ್ತು ಅಂದರೆ 2018 ಸ್ಕೀಮ್ ಏನಿತ್ತು ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಮಾಡಿದ್ದಾರೆ. ಓಕೆ, ನಿಮಗೆ ಒಂದು ಒಳ್ಳೆ ಅಡ್ವಾಂಟೇಜ್ ಕೊಟ್ಟಿದ್ದಾರೆ, ಸ್ವಲ್ಪ ಆಪ್ಷನ್ಸ್ ಇಂಪ್ರೂವ್ ಮಾಡಿದ್ದಾರೆ. ಓಕೆ, ಸೊ ಎಲ್ಲಾದರೂ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲ ತಿಳ್ಕೊಳ್ಳೋದಕ್ಕೆ ಮುಂಚೆ ನಾನು ಇಲ್ಲ CIE ಅಂತ ತಿಳ್ಕೊಬೇಕು. 2 ವರ್ಡ್ ಮೇಲೆ ಪ್ಲೇ ಆಗುತ್ತೆ ನಿಮಗೆ ಇಲ್ಲಿ, CIE ಮತ್ತು SEE, ಕಂಟಿನ್ಯೂಸ್ ಇಂಟರ್ನಲ್ ಎವಾಲ್ಯೂಯೇಷನ್ ಅಂಡ್ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್. ಸೊ ನೀವು ಏನು ಇಂಟರ್ನಲ್ಸ್ ಅಂತ ಕರಿತಾ ಇದ್ರಿ ಡಿಪ್ಲೊಮೋದಲ್ಲಿ, ಅಥವಾ ಇವಾಗ ಏನು ಓದ್ತಾ ಇದ್ರಿ, ಸೊ CIE ಅಂದರೆ ಕಂಟಿನ್ಯೂಸ್ ಇಂಟರ್ನಲ್ ಎವಾಲ್ಯೂಯೇಷನ್ ಆಗುತ್ತೆ. SEE ಅಂದರೆ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್, ಅಂದರೆ ಸೆಮಿಸ್ಟರ್ ಎಂಡಲ್ಲಿ ಬರೀ ಎಕ್ಸಾಮಿನೇಷನ್ನ SEE ಅಂತ ಕರಿತೀವಿ. ಇಲ್ಲಿ ಎಕ್ಸಾಮ್ ಅಂತ ಕರೆಯಲ್ಲ, SEE ಅಂತ ಕರಿತೀವಿ. ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. CIE ಅಂದರೆ ಇಂಟರ್ನಲ್ಲು, SEE ಅಂದರೆ ಎಕ್ಸ್ಟರ್ನಲ್ಲು. ಓಕೆ, ಸೊ ಫಿಕ್ಸ್ ಆಗಿದಿರಲ್ವಾ? ಸೊ ಇವಾಗ ಇಲ್ಲಿ ಒಂದು 2021 ಸ್ಕೀಮಲ್ಲಿ ಒಂದು ಮೇಜರ್ ಚೇಂಜಸ್ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ ಏನು ಅಂತಂದ್ರೆ, ನೀವು CIE ಎಲಿಜಿಬಲ್ ಆದ್ರೆ ಮಾತ್ರ, ಅಂದ್ರೆ ಮಿನಿಮಮ್ ಮಾರ್ಕ್ಸ್ ತಗೊಂಡ್ರೆ ಮಾತ್ರ SEE ಎಲಿಜಿಬಲ್ ಆಗ್ತೀರಾ. ಅಂದ್ರೆ ಇಂಟರ್ನಲ್ಸ್ ಅಲ್ಲಿ ನೀವು ಮಿನಿಮಮ್ ಮಾರ್ಕ್ಸ್ ಅಂತ ಇರುತ್ತೆ, ಆ ಮಾರ್ಕ್ಸ್ ತಗೊಂಡ್ರೆ ಮಾತ್ರ SEE ಎಲಿಜಿಬಲ್ ಆಗ್ತೀರಾ. CIE ಮಿನಿಮಮ್ ಮಾರ್ಕ್ಸ್ ತಗೊಂಡ್ಲಿಲ್ಲ ಅಂತಂದ್ರೆ SEE ಎಲಿಜಿಬಲ್ ಆಗ್ತಾ ಇರಲಿಲ್ಲ. ಸೊ ಇದು ಫಸ್ಟ್ ಆ ಥರ ಇರಲಿಲ್ಲ. ಇಂಟರ್ನಲ್ಸ್ ಇಲ್ಲ ಅಂದಿದ್ರು ಎಕ್ಸಾಮ್ ಅಟೆಂಡ್ ಅಲೋ ಮಾಡ್ಬೋದಾಗಿತ್ತು. ಬಟ್ ಈ 2021 ಸ್ಕೀಮಲ್ಲಿ ಆ ಥರ ಆಗಕ್ಕೆ ಚಾನ್ಸೇ ಇಲ್ಲ. ಮಿನಿಮಮ್ ಮಾರ್ಕ್ಸ್ ನೀವು ಸ್ಕೋರ್ ಮಾಡಲೇಬೇಕು. ಸೊ ಇಂಟರ್ನಲ್ಸ್ ನಿಮ್ಮ ಲೆಕ್ಚರರ್ಸ್ ಕೈಲಿರುತ್ತೆ, ಇಂಟರ್ನಲ್ಸ್ ನಿಮ್ಮ HOD ಕೈಲಿರುತ್ತೆ. ಅವ್ರು ಹೇಳ್ದಂಗೆ ಕೇಳಿ, ಡೆಫಿನೆಟ್ಲಿ ದೇ ವಿಲ್ ಹೆಲ್ಪ್ ಯು ಔಟ್. ಓಕೆ, ಸೊ ಇಂಟರ್ನಲ್ಸ್ ಇಲ್ಲ ಅಂತಂದ್ರೆ ಯು ವಿಲ್ ಬಿ ನಾಟ್ ಎಲಿಜಿಬಲ್, ಡೈರೆಕ್ಟ್ಲಿ ವಿಲ್ ನಾಟ್ ಬಿ ಎಲಿಜಿಬಲ್ ಟು ಟೇಕ್ ಅಪ್ ದ ಸೆಮಿಸ್ಟರ್ ಅಂಡ್ ಎಕ್ಸಾಮಿನೇಷನ್. ಓಕೆ, ಸೊ ಎಲ್ಲ ಡಿಪೆಂಡ್ ಆಗಿರೋದು ಇಂಟರ್ನಲ್ ಮೇಲೆ. ಸೊ ಅದು ಹೇಳೋದಾದ್ರೆ ನೋಡಿ, ಕಂಟಿನ್ಯೂಸ್ ಇಂಟರ್ನಲ್ ಎವಾಲ್ಯೂಯೇಷನ್ ಅಂದ್ರೆ ವೆಯ್ಟೇಜ್ ತಗೊಳೋದಾದ್ರೆ, ಕಂಟಿನ್ಯೂಸ್ ಇಂಟರ್ನಲ್ ಎವಾಲ್ಯೂಯೇಷನ್ CIE ಬಂದು 50% ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಓಕೆ, 50% ಇಂಟರ್ನಲ್, 50% ಎಕ್ಸ್ಟರ್ನಲ್. ಫಾರ್ ಎಕ್ಸಾಂಪಲ್ ಯಾವುದೇ ಸ್ಕೀಮ್ ತಗೊಂಡು ನೋಡಿ, ಇಲ್ಲಿ CIE ಮ್ಯಾಥ್ಸ್ಗೆ, ಓಕೆ, ನೋಡಿ CIE ಬಂದು 50 ಮಾರ್ಕ್ಸ್ ಇದೆ, SEE ಬಂದು 50 ಮಾರ್ಕ್ಸ್ ಇದೆ. ಟೋಟಲ್ ಸಬ್ಜೆಕ್ಟ್ ಬಂದು 100 ಮಾರ್ಕ್ಸ್. 100 ಮಾರ್ಕ್ಸ್ಗೆ 50 ಇದು ಬರುತ್ತೆ, 50 ಇದು ಬರುತ್ತೆ. ಓಕೆ, ಸೊ CIE SEE ಎರಡು ಈಕ್ವಲ್ ಆಗಿ ಬರುತ್ತೆ. ಬಟ್ SEE ಬಂದು 100 ಮಾರ್ಕ್ಸ್ಗೆ ಪೇಪರ್ ಆಗುತ್ತೆ ನಿಮ್ಗೆ ಇಲ್ಲಿ. ಸೊ ನೀವು ಇಲ್ಲಿ ನೋಡ್ಬೋದು, SEE ಎಲಿಜಿಬಲ್ ಆಗಬೇಕಂದ್ರೆ CIE ಮಿನಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಓಕೆ, ದ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಫಾರ್ CIE ಇಸ್ 40%. ಅಂದ್ರೆ 100 ಮಾರ್ಕ್ಸ್ಗೆ CIE ಆಗುತ್ತೆ. ಅದು ಸಬ್ಜೆಕ್ಟ್ ವೈಸ್ ಡಿವಿಷನ್ಸ್ ವೇರಿಯೇಷನ್ಸ್ ಆಗುತ್ತೆ. ಅಂದ್ರೆ ಇಂಟರ್ನಲ್ಸ್ ಯಾವ ಥರ ಬರುತ್ತೆ ಅಂದ್ರೆ, ಇಂಟರ್ನಲ್ಸ್ ನಿಮಗೆ ಏನು CIE ಬರುತ್ತೆ 100 ಮಾರ್ಕ್ಸ್ ಬರುತ್ತೆ, ಅದನ್ನ ಸ್ಕೇಲ್ ಡೌನ್ ಮಾಡ್ತಾರೆ 50 ಮಾರ್ಕ್ಸ್ಗೆ. ಓಕೆ, ಸೊ 100 ಮಾರ್ಕ್ಸ್ಗೆ 40% ಅಂದ್ರೆ 50 ಮಾರ್ಕ್ಸ್ ಎಷ್ಟಾಗುತ್ತೆ, 20 ಮಾರ್ಕ್ಸ್ ತಗೊಬೇಕು. ಅಂದ್ರೆ CIE 20 ಮಾರ್ಕ್ಸ್ ತಗೊಬೇಕು ಥಿಯರಿ ಆರ್ ಲ್ಯಾಬ್. ಓಕೆ, 20 ಮಾರ್ಕ್ಸ್ ತಗೊಂಡ್ರೆ ನೀವು ಎಲಿಜಿಬಲ್ ಆಗ್ತೀರಾ SEE ತಗೊಳೋದಕ್ಕೆ. ಸಿಮಿಲರ್ಲಿ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಫಾರ್ SEE ಇಸ್ 35%. ನಿಮಗೆ ಥಿಯರಿ ಎಕ್ಸಾಮ್ ಬಂದು 100 ಮಾರ್ಕ್ಸ್ ಆಗುತ್ತೆ. 100 ಮಾರ್ಕ್ಸ್ ಆದ್ರೆ ಅದನ್ನ ಸ್ಕೇಲ್ ಡೌನ್ ಮಾಡ್ತಾರೆ. ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ಬಂದು ಇಲ್ಲಿ 35 ಅಷ್ಟೇ ಇಟ್ಕೊಂಡಿದ್ದಾರೆ. ಓಕೆ, 35 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್. ಅಂದ್ರೆ 100ಗೆ 35 ಆದ್ರೆ 50ಗೆ ಎಷ್ಟಾಗುತ್ತೆ, 18 ಮಾರ್ಕ್ಸ್ ಆಗುತ್ತೆ ನಿಮ್ಗೆ ಇಲ್ಲಿ. ಓಕೆ, SEE 18 ಮಾರ್ಕ್ಸ್ ಆದ್ರೆ CIE 20 ಮಾರ್ಕ್ಸ್ ಆಗುತ್ತೆ. ದಟ್ ಮೀನ್ಸ್ ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ CIE 20 ಮಾರ್ಕ್ಸ್ ಆದ್ರೆ ನೀವು SEE ಬರೀ ಎಲಿಜಿಬಲ್ ಆಗ್ತೀರಾ. SEE
ಪಾಸ್ ಆಗಬೇಕು ಅಂದ್ರೆ 35 ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಸೊ ಅದನ್ನ 50 ರೆಡ್ಯೂಸ್ ಮಾಡಿದಾಗ 18 ಮಾರ್ಕ್ಸ್ ಬರುತ್ತೆ. 18 ಮಾರ್ಕ್ಸ್ ಬಂದ್ರೆ ನೀವು ಪಾಸ್ ಅಂತ SEE ಅಂದ್ರೆ ಆ ಸೆಮಿಸ್ಟರ್ ಎಂಡ್ ಎಕ್ಸಾಮ್ ನೀವು ಪಾಸ್ ಆಗ್ತೀರಾ. ಸೊ ನಿಮ್ಗೆ ಇಲ್ಲಿ ಕ್ರೆಡಿಟ್ಸ್ ಅಂತ ಹೇಳಿದೆ, ನಿಮ್ಗೆ ಇಲ್ಲಿ ಕ್ರೆಡಿಟ್ಸ್ ಬರುತ್ತೆ. ಎಕ್ಸಾಕ್ಟ್ಲಿ ಕ್ರೆಡಿಟ್ಸ್ ಪ್ಲೇ ಆಗುತ್ತೆ ನಿಮ್ಗೆ ಇಲ್ಲಿ ನೋಡಿ. ಸಿಲೆಬಸ್ ನೋಡಿದಾಗ ನಿಮ್ಗೆ ಇಲ್ಲಿ ನೋಡಿ ಎಲ್ಲಾ ಸಿಲೆಬಸ್ ಅಲ್ಲೂ ನಂಬರ್ ಆಫ್ ಕ್ರೆಡಿಟ್ಸ್ ಥರ್ಡ್ ಸೆಮ್ಗೆ 18 ಕ್ರೆಡಿಟ್ಸ್ ಬರುತ್ತೆ ನೋಡಿ. ನೋಡ್ಬೋದು ನೀವು ಇಲ್ಲಿ 18 ಕ್ರೆಡಿಟ್ಸ್ ಬರ್ತಾ ಇದೆ ನಿಮ್ಗೆ ಇಲ್ಲಿ. ಓಕೆ, ಸೊ ಇದು ಬಂದು ಎಲೆಕ್ಟ್ರಿಕಲ್ ಥರ್ಡ್ ಸೆಮಿಸ್ಟರ್. ಸೊ 18 ಕ್ರೆಡಿಟ್ಸ್ ಬರ್ತಾ ಇದೆ ಅಂದ್ರೆ ಈಚ್ ಸಬ್ಜೆಕ್ಟ್ಗೆ ಕ್ರೆಡಿಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ತಗೊಂಡ್ರೆ 3 ಕ್ರೆಡಿಟ್, ಮತ್ತೆ IPCC ಓಕೆ ಥಿಯರಿ ಅಂಡ್ ಪ್ರಾಕ್ಟಿಕಲ್ ತಗೊಂಡ್ರೆ 4 ಕ್ರೆಡಿಟ್ಸ್, ಥಿಯರಿ ಅಂಡ್ ಪ್ರಾಕ್ಟಿಕಲ್ ತಗೊಂಡ್ರೆ 4 ಕ್ರೆಡಿಟ್ಸ್, ಬರೀ ಪ್ರಾಕ್ಟಿಕಲ್ ತಗೊಂಡ್ರೆ 3 ಕ್ರೆಡಿಟ್ಸ್, ಇಲ್ಲ ಒಂದೊಂದು ಕ್ರೆಡಿಟ್ ಈ ತರ ಬರುತ್ತೆ. ಸೊ ಈ ತರ ಡಿಫ್ರೆಂಟ್ ಕ್ರೆಡಿಟ್ಸ್ ವೇರಿ ಆಗುತ್ತೆ. ಸೊ ಟೋಟಲ್ ಕಂಪ್ಲೀಟ್ ಥರ್ಡ್ ಸೆಮ್ ನೀವು ಪಾಸ್ ಆದ್ರೆ 18 ಕ್ರೆಡಿಟ್ಸ್ ಬರುತ್ತೆ. ಅದನ್ನೇ ಹೇಳ್ತಾ ಇರೋದು, ಇದು ಎಲ್ಲಾ ಸಬ್ಜೆಕ್ಟ್ ಎಲ್ಲಾ ಸಿಲೆಬಸ್ ಈ ತರ ಬರುತ್ತೆ ಅಲ್ವಾ ಆಲ್ಮೋಸ್ಟ್. ಸೊ ಎಲ್ಲಾ ಬ್ರಾಂಚಸ್ ಎಲ್ಲಾ ಸೆಮಿಸ್ಟರ್ ಆಲ್ಮೋಸ್ಟ್ ಸೇಮ್ ಕ್ರೆಡಿಟ್ಸ್ ಅಲ್ಲಿ ಪ್ಲಾನ್ ಮಾಡಿದ್ದಾರೆ. ಓಕೆ, ಸೊ ನೋಡೋದಾದ್ರೆ ನೀವು ಇಲ್ಲಿ ಕ್ರೆಡಿಟ್ಸ್ ಅರ್ನ್ಡ್, ಕ್ರೆಡಿಟ್ಸ್ ಎಷ್ಟು ಅರ್ನ್ ಆಗುತ್ತೆ ಅಂತಂದ್ರೆ SEE ಕ್ರೆಡಿಟ್ಸ್ ಯಾವಾಗ ಅರ್ನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ಗೆ 3 ಕ್ರೆಡಿಟ್ಸ್ ಇದೆ. 3 ಕ್ರೆಡಿಟ್ಸ್ ಯಾವಾಗ ಅರ್ನ್ ಆಗುತ್ತೆ ನಿಮಗೆ ಅಂತಂದ್ರೆ SEE 18 ಮಾರ್ಕ್ಸ್ ತಗೊಂಡು CIE 20 ಮಾರ್ಕ್ಸ್ ತಗೊಂಡ್ರೆ ಅಂದ್ರೆ ಟೋಟಲ್ 100 ಮಾರ್ಕ್ಸ್ಗೆ 20 + 18 38 ಮಾರ್ಕ್ಸ್ ಇರಬೇಕು. ಅಂದ್ರೆ CIE 50ಗೆ 18 ಮಾರ್ಕ್ಸ್, SEE 50ಗೆ 20 ಮಾರ್ಕ್ಸ್. ಓಕೆ, ಅಂದ್ರೆ SEE 50ಗೆ 18 ಮಾರ್ಕ್ಸ್, CIE 50ಗೆ 20 ಮಾರ್ಕ್ಸ್ ತಗೊಂಡ್ರೆ ಟೋಟಲ್ 38 ಮಾರ್ಕ್ಸ್ ಆಗುತ್ತೆ. ಅಂದ್ರೆ 100 ಮಾರ್ಕ್ಸ್ಗೆ 38 ಮಾರ್ಕ್ಸ್ ತಗೊಂಡ್ರೆ ನಿಮಗೆ 3 ಕ್ರೆಡಿಟ್ ಅರ್ನ್ ಆಗುತ್ತೆ, 3 ಕ್ರೆಡಿಟ್ ಕೌಂಟ್ ಆಗುತ್ತೆ. ಇದು ನಿಮಗೆ ಫೈನಲ್ ಡಿಗ್ರಿ ಅವಾರ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಓವರ್ ಆಲ್ ಕ್ರೈಟೀರಿಯಾ. ಸೊ ಅರ್ಥ ಆಯ್ತಾ? ಇದು ಎಲ್ಲಾ ಬ್ರಾಂಚ್ಗೂ ಕಾಮನ್ ಆಗಿ ಬರುತ್ತೆ. ಥಿಯರಿ SEE ಕ್ವಶನ್ ಪೇಪರ್ ಪ್ಯಾಟರ್ನ್ ನಿಮಗೆ ಈ ತರ ಬರುತ್ತೆ. ಓಕೆ, ಸೊ ಕ್ವಶನ್ ಪೇಪರ್ ಬಂದು ನಿಮಗೆ 100 ಮಾರ್ಕ್ಸ್ಗೆ ಬರೀಬೇಕಾಗುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಮಾರ್ಕ್ಸ್, ಬಟ್ ಡ್ಯೂರೇಷನ್ ಬಂದು 3 ಅವರ್ಸ್ ಆಗುತ್ತೆ ನಿಮ್ಗೆ ಇಲ್ಲಿ. ಓಕೆ, ಸೊ ಪ್ಯೂರ್ ಥಿಯರಿ ಆದ್ರೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಸಿಲೆಬಸ್ ಕಾಪಿಲ್ ಸಿಗುತ್ತೆ ನಿಮಗೆ. ಅದೇ ತರ ಥಿಯರಿ ಅಂಡ್ ಲ್ಯಾಬ್ ಎರಡೂ ಇದ್ರೆ, ಥಿಯರಿ ಎಕ್ಸಾಮ್, ಲ್ಯಾಬ್ ಇಂಟರ್ನಲ್ ಆದ್ರೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅದು ಎಕ್ಸಾಕ್ಟ್ಲಿ ಏನು ಅಂತ ಹೇಳ್ತೀನಿ. ಸೊ ದಿಸ್ ಇಸ್ ದ ಓವರ್ ಆಲ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಈ ತರ ಬರುತ್ತೆ. ಸೊ ಟೋಟಲ್ ಆಗಿ ನಿಮಗೆ 10 ಕ್ವಶನ್ ಬರುತ್ತೆ. ಈಚ್ ಕ್ವಶನ್ 20 ಮಾರ್ಕ್ಸ್ ಬರುತ್ತೆ. ಅಂದ್ರೆ ಈಚ್ ಕ್ವಶನ್ ಬಂದು 20 ಮಾರ್ಕ್ಸ್ ಬರುತ್ತೆ. ಓಕೆ, ಅಂದ್ರೆ ಒಂದು ಕ್ವಶನ್ಗೆ 20 ಮಾರ್ಕ್ಸ್ ಆದ್ರೆ ಸೊ 10 ಕ್ವಶನ್ ಬರುತ್ತೆ. 10 × 20 = 200 ಮಾರ್ಕ್ಸ್ ಕ್ವಶನ್ ಪೇಪರ್ ಸೆಟ್ ಆಗೋದು ನಿಮಗೆ. ಮತ್ತೆ ಓಕೆ, ಸೊ ನಿಮ್ಗೆ ಕ್ವಶನ್ ಪೇಪರ್ ಸೆಟ್ ಆಗೋದು 200 ಮಾರ್ಕ್ಸ್ಗೆ, ಬಟ್ ನೀವು ಆನ್ಸರ್ ಮಾಡಬೇಕಾಗಿರೋದು 100 ಮಾರ್ಕ್ಸ್ಗೆ. ಸೊ 100% ಚಾಯ್ಸ್ ಇದೆ ನಿಮ್ಗೆ ಇಲ್ಲಿ, 100% ಚಾಯ್ಸ್ ಇದೆ. ಓಕೆ, ಸೊ ತುಂಬಾ ಅಡ್ವಾಂಟೇಜ್ ಇದು ಈಸಿಲಿ ಮಾಡಿರೋದು. ಲಾಸ್ಟ್ ಟೈಮ್ ಇಷ್ಟು ಇರಲಿಲ್ಲ. ಬಟ್ ಇಲ್ಲಿ 5 ಮಾಡ್ಯೂಲ್ ತರ ಡಿವೈಡ್ ಆಗುತ್ತೆ. ಸೆಕ್ಷನ್ ಅಂತ ಇದೆ, 5 ಮಾಡ್ಯೂಲ್ ತರ ಡಿವೈಡ್ ಆಗುತ್ತೆ. ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 3, ಮಾಡ್ಯೂಲ್ 4, ಮಾಡ್ಯೂಲ್ 5, 5 ಮಾಡ್ಯೂಲ್ ಬರುತ್ತೆ. ಈಚ್ ಮಾಡ್ಯೂಲ್ 40 ಮಾರ್ಕ್ಸ್ ಬರುತ್ತೆ. ಸೊ ಈ ಮಾಡ್ಯೂಲ್ ಬಂದು 40 ಮಾರ್ಕ್ಸ್, ಇದು ಬಂದು 40 ಮಾರ್ಕ್ಸ್, ಸೊ ಇದು ಬಂದು 40 ಮಾರ್ಕ್ಸ್, ಸೊ ಇದು ಬಂದು 40 ಮಾರ್ಕ್ಸ್, ಸೊ ಇದು ಬಂದು 40 ಮಾರ್ಕ್ಸ್. ಸೊ ಟೋಟಲ್ ಆಗಿ ನಿಮಗೆ 200 ಮಾರ್ಕ್ಸ್ ಬರುತ್ತೆ. ಓಕೆ, ಬಟ್ 40 ಮಾರ್ಕ್ಸ್ ಅಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರೋದು ಓನ್ಲಿ 20 ಮಾರ್ಕ್ಸ್. ಇದ್ರಲ್ಲಿ 20 ಮಾರ್ಕ್ಸ್ ಆನ್ಸರ್ ಮಾಡಬೇಕು, ಇದ್ರಲ್ಲಿ 20 ಮಾರ್ಕ್ಸ್ ಆನ್ಸರ್ ಮಾಡಬೇಕು, ಸೊ ಇದ್ರಲ್ಲಿ 20 ಮಾರ್ಕ್ಸ್ ಆನ್ಸರ್ ಮಾಡಬೇಕು, ಇದ್ರಲ್ಲಿ 20 ಮಾರ್ಕ್ಸ್ ಆನ್ಸರ್ ಮಾಡಬೇಕು, ಇದ್ರಲ್ಲಿ 20 ಮಾರ್ಕ್ಸ್ ಆನ್ಸರ್ ಮಾಡಬೇಕು. ಟೋಟಲ್ ಆಗಿ ನಿಮಗೆ 100 ಮಾರ್ಕ್ಸ್ ಬರುತ್ತೆ. ದಟ್ ಈಸ್ ದ 100 ಮಾರ್ಕ್ಸ್ ಮ್ಯಾಕ್ಸಿಮಮ್ ಯು ವಾಂಟ್ ಟು ಗೆಟ್. ಅಂದ್ರೆ ನೀವು ಒಂದು ಮಾಡ್ಯೂಲ್ ಅಲ್ಲಿ 2 ಕ್ವಶನ್ ಆನ್ಸರ್ ಮಾಡಿದ್ರು ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಯಾವ್ದು ಸ್ಕೋರ್ ಮಾಡ್ತೀರಾ ಆ ಕ್ವಶನ್ ಕನ್ಸಿಡರ್ ಆಗುತ್ತೆ. ಸೊ ನಿಮಗೆ ಒಂದು ಮಾಡ್ಯೂಲ್ ಅಲ್ಲಿ 2 ಕ್ವಶನ್ ಕೇಳ್ತಾರೆ ನೋಡಿ, 2 ಕ್ವಶನ್ ಬರುತ್ತೆ ನಮ್ಗೆ ಇಲ್ಲಿ. ಆ 2 ಕ್ವಶನ್ ಅಲ್ಲಿ ಮ್ಯಾಕ್ಸಿಮಮ್ 3 ಸಬ್ ಕ್ವಶನ್ಸ್ ಇರಬೇಕು. ದಿಸ್ ಇಸ್ ದ ಗೈಡ್ ಲೈನ್ಸ್. ಮ್ಯಾಕ್ಸಿಮಮ್ 3 ಸಬ್ ಕ್ವಶನ್ಸ್ ಇರಬೇಕು. ಅಂದ್ರೆ ಯು ಕ್ಯಾನ್ ಹ್ಯಾವ್ 1A, 1B, 1C ಇರ್ಬೋದು. ಅಂದ್ರೆ 1Aನೂ ಇರ್ಬೋದು, ಅಥವಾ 1A, 1Bನೂ ಇರ್ಬೋದು, ಅಥವಾ 1A, 1B, 1Cನೂ ಇರ್ಬೋದು. ಈ ತರ ಆಪ್ಷನ್ಸ್ ಇರುತ್ತೆ. ಒಂದೇ ಕ್ವಶನ್ ಬರ್ಬೋದು, 2 ಕ್ವಶನ್ ಸಬ್ ಕ್ವಶನ್ ಬರ್ಬೋದು, 3 ಸಬ್ ಕ್ವಶನ್ ಬರ್ಬೋದು, ಮ್ಯಾಕ್ಸಿಮಮ್ 3 ಬರಬೇಕು. ದಿಸ್ ಇಸ್ ದ ಜನರಲ್ ಕಾಮನ್ ಗೈಡ್ ಲೈನ್ಸ್. ಓಕೆ, ಸೊ ಈ ಕ್ವಶನ್ 20 ಮಾರ್ಕ್ಸ್, ಸೊ ಈ ಕ್ವಶನ್ 20 ಮಾರ್ಕ್ಸ್. ಇಲ್ಲ ಕಂಪ್ಲೀಟ್ 1 ಆನ್ಸರ್ ಮಾಡಬೇಕು, ಇಲ್ಲ ಕಂಪ್ಲೀಟ್ 2 ಆನ್ಸರ್ ಮಾಡಬೇಕು. ಎರಡರಲ್ಲೂ ಮಿಕ್ಸ್ ಮಾಡಂಗಿಲ್ಲ. ಅಂದ್ರೆ ಇದ್ರಲ್ಲಿ 2 ಕ್ವಶನ್ ಆನ್ಸರ್ ಮಾಡಿ, ಇದ್ರಲ್ಲಿ 1A ಆನ್ಸರ್ ಮಾಡಿ, 2B ಆನ್ಸರ್ ಮಾಡಂಗಿಲ್ಲ. ಓಕೆ, ಕನ್ಸಿಡರ್ ಮಾಡಲ್ಲ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಯಾವ್ದಕ್ಕೆ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೋ ಅದನ್ನ ತಗೊಂಡ್ಬಿಡ್ತಾರೆ. ಅವಾಗ ನಿಮಗೆ ಸಿಂಪ್ಲೀಟ್ ವೇಸ್ಟ್ ಆಫ್ ಟೈಮ್. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ ಪ್ಯಾಟ್ರನ್. ನಿಮಗೆ ಒಂಥರ ನ್ಯೂ ಪ್ಯಾಟ್ರನ್ ಇದು. ಓಕೆ, ಸೊ ಒಂದು ಮಾಡ್ಯೂಲ್ ಅಲ್ಲಿ ಅಥವಾ ಒಂದು ಸೆಕ್ಷನ್ ಅಲ್ಲಿ 2 ಕ್ವಶನ್ ಬರುತ್ತೆ. ಈಚ್ ಕ್ವಶನ್ 20 ಮಾರ್ಕ್ಸ್. ಆ 20 ಮಾರ್ಕ್ಸ್ ಒಂದು ಕ್ವಶನ್ ಕಂಪ್ಲೀಟ್ ಕ್ವಶನ್ ಆನ್ಸರ್ ಮಾಡಬೇಕು. ಆ ಒಂದು ಕಂಪ್ಲೀಟ್ ಕ್ವಶನ್ ಮಿನಿಮಮ್ ಒಂದು ಕ್ವಶನ್ ಇರ್ಬೋದು, ಅಥವಾ ಮ್ಯಾಕ್ಸಿಮಮ್ 3 ಸಬ್ ಕ್ವಶನ್ ಬರುತ್ತೆ. ಅದೇ ತರ ಎಲ್ಲಾ ಸೆಕ್ಷನ್ಗೂ ಫಾಲೋ ಅಪ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ ನೋಡಿ, ಐದರ್ 3 ಆನ್ಸರ್ ಮಾಡಬೇಕು, ಇಲ್ಲ 4 ಆನ್ಸರ್ ಮಾಡಬೇಕು. ಇಲ್ಲೂ ಅಷ್ಟೇ ಐದರ್ 5 ಆನ್ಸರ್ ಮಾಡಬೇಕು, ಇಲ್ಲ 6 ಆನ್ಸರ್ ಮಾಡಬೇಕು. ಇಲ್ಲೂ ಅಷ್ಟೇ
7 ಆನ್ಸರ್ ಮಾಡಬೇಕು ಇಲ್ಲ 8 ಆನ್ಸರ್ ಮಾಡಬೇಕು, ಇಲ್ಲೂ ಅಷ್ಟೇ 9 ಆನ್ಸರ್ ಮಾಡಬೇಕು ಇಲ್ಲ 10 ಆನ್ಸರ್ ಮಾಡಬೇಕು. ಎರಡೂನ ಆನ್ಸರ್ ಮಾಡೋದು ಬೇಕಾಗಿಲ್ಲ. ಆನ್ಸರ್ ಮಾಡಿದ್ರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಸೊ ನೀವು ಎಕ್ಸಾಮ್ಗೆ ಹೋದಾಗ ಸೆಲೆಕ್ಟ್ ಮಾಡ್ಕೊಂಡು ನಾನು ಯಾವ ಕ್ವಶನ್ ಆನ್ಸರ್ ಮಾಡಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಆನ್ಸರ್ ಮಾಡಬೇಕು. ಸೊ ನೀವು 5 ಮಾಡ್ಯೂಲ್ನ ಪ್ರಿಪೇರ್ ಆಗಬೇಕು. ಇಲ್ಲಿ 2 ಮಾಡ್ಯೂಲ್ ಓದ್ಬಿಡ್ತೀನಿ 3 ಮಾಡ್ಯೂಲ್ ಓದ್ಬಿಡ್ತೀನಿ ಅಂದ್ರೆ ಆಗಲ್ಲ. 5 ಮಾಡ್ಯೂಲ್ ಪ್ರಿಪೇರ್ ಆಗಬೇಕು. ಇಲ್ಲಿ ಮಿಕ್ಸ್ಅಪ್ ಇರುತ್ತೆ ಕ್ವಶನ್ಸ್. ಸೊ ಥಿಯರಿ ಸಿಲೆಬಸ್ ಪ್ರಕಾರ ಮಿಕ್ಸ್ಅಪ್ ಆಗುತ್ತೆ. ಸೊ ಯು ಶುಡ್ ಸ್ಟಡಿ ಆಲ್ ದ 5 ಮಾಡ್ಯೂಲ್ಸ್. ದಿಸ್ ಇಸ್ ದ ಹೆಕ್ಟಿಕ್ ಥಿಂಗ್. ಸೊ ನೀವು ಇಲ್ಲಿ 100 ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ, 100 ಮಾರ್ಕ್ಸ್ ಫಾರ್ ಎಕ್ಸಾಂಪಲ್ 60 ಬಂತು ಅಂದ್ರೆ ಅದನ್ನ ಡಿವೈಡ್ ಬೈ 2 ಮಾಡ್ತಾರೆ. ಸೊ 50ಗೆ ಎಷ್ಟಾಗುತ್ತೆ 30 ಆಗುತ್ತೆ. ಸೊ 100ಗೆ 60 ಆದ್ರೆ 50ಗೆ 30 ಆಗುತ್ತೆ. ದಿಸ್ ಇಸ್ ಹೌ ದ ಸ್ಕೇಲ್ ಡೌನ್. ಬಿಕಾಸ್ ಇಂಟರ್ನಲ್ ಬಂದು 50 ಮಾರ್ಕ್ಸ್ ಇರುತ್ತೆ. ಸೊ ಇಂಟರ್ನಲ್ ಬಂದು 50 ಮಾರ್ಕ್ಸ್ ಇರುತ್ತೆ ಪ್ಲಸ್ ಎಕ್ಸ್ಟರ್ನಲ್ ಬಂದು 50 ಮಾರ್ಕ್ಸ್ ಆಗುತ್ತೆ. ಟೋಟಲ್ ಎರಡೂ ಸೇರಿ 100 ಮಾರ್ಕ್ಸ್ ಆಗುತ್ತೆ. ಓಕೆ, ಸೊ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಬೋತ್ ಆರ್ ಹ್ಯಾವಿಂಗ್ ಈಕ್ವಲ್ ವೇಟೇಜ್. ನೋಡಿ, ಇಂಟರ್ನಲ್ 50 ಮಾರ್ಕ್ಸ್, ಎಕ್ಸ್ಟರ್ನಲ್ 50 ಮಾರ್ಕ್ಸ್, ಎರಡಕ್ಕೂ ಈಕ್ವಲ್ ವೇಟೇಜ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ಇಂಟರ್ನಲ್ಲೂ ನೆಗ್ಲೆಕ್ಟ್ ಮಾಡಂಗಿಲ್ಲ, ಎಕ್ಸ್ಟರ್ನಲ್ ನೆಗ್ಲೆಕ್ಟ್ ಮಾಡಂಗಿಲ್ಲ. ಓಕೆ, ಸೊ ಎಲ್ಲ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಹೇಳಿದೀನಿ. ಓಕೆ, ಸೊ ಈ ಸಿಲೆಬಸ್ ಪ್ಯಾಟರ್ನ್ ಏನಿದೆ, ಈ ತರ ಇವಾಗ ಏನು ಹೇಳಿದೆ ಕಂಪ್ಲೀಟ್ ಅದರಲ್ಲಿ ಇರೋದು ನಿಮಗೆ. ಸೊ ದಿಸ್ ಇಸ್ ದ ಓವರ್ ಆಲ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಯು ಆರ್ ಹ್ಯಾವಿಂಗ್ ಫಾರ್ ಆಲ್ ದ ಬ್ರಾಂಚಸ್. ಎಲ್ಲಾ ಬ್ರಾಂಚು ಕಾಮನ್ ಆಗಿ ಬರುತ್ತೆ. ಓಕೆ, ಸೊ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ಮತ್ತೆ ಫಸ್ಟ್ ಇಂದ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ನೋಡಿ, ಎಲ್ಲ ಕಾನ್ಸೆಪ್ಟ್ಸ್ ನಿಮ್ಗೆ ಏನ್ ಬೇಕೋ ಡೀಟೇಲ್ ಆಗಿ ಕವರ್ ಮಾಡಿದೀನಿ. ನಾನು ಹೇಳಿದ್ನಲ್ಲ, ನಾನು ವಿಡಿಯೋ ಸ್ವಲ್ಪ ಲೆಂತಿ ಇರುತ್ತೆ, ಬಟ್ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಹೇಳಿರ್ತೀನಿ. ನಿಮ್ಗೆ ಏನ್ ರೀಚ್ ಆಗಬೇಕು ಅದು ರೀಚ್ ಮಾಡಿಸೋದು ಇಂಟೆನ್ಷನ್. ಕಡಿಮೆ ಮಾಡ್ಬಿಡೋದು, 3 ನಿಮಿಷ ಮಾಡೋದು, 4 ನಿಮಿಷ ಮಾಡೋದು ಇಂಟೆನ್ಷನ್ ಅಲ್ಲ ನಂದು. ಒಂದು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಇನ್ಫಾರ್ಮೇಶನ್ ಕೊಡಬೇಕು ಅನ್ನೋದು ಇಂಟೆನ್ಷನ್ ಅಷ್ಟೇ. ಸೊ ಅದಕ್ಕೆ ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡೋದು ಮರಿಬೇಡಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.